ಶಬಾಷ್, ಥ್ಯಾಂಕ್ ಯು. ಥ್ಯಾಂಕ್ಸ್. ವೆಲ್ಕಮ್. ಒಬ್ಬ ತಾಂತ್ರಿಕನು ತೀಕ್ಷ್ಣ ಆಯುಧದಿಂದ ಹಾವಿನ ತಲೆ ಕತ್ತರಿಸಿ ಅದರೊಳಗಿದ್ದ ನಾಗಮಣಿಯನ್ನು ತೆಗೆದನು. ನಂತರ ತನ್ನ ಚಿಕ್ಕ ಬೆರಳನ್ನು ಕತ್ತರಿಸಿದನು. ಟಪ್ 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 ಅಂತ ಬೀಳ್ತಾ ಇದ್ದ ರಕ್ತದ ಹನಿಗಳಿಂದ ನಾಗಮಣಿಯನ್ನು ತೋಯಿಸಿದನು. ಆಮೇಲೆ ಅವನು ನಿಧಾನವಾಗಿ ಮಂತ್ರ ಓದಲು ಶುರು ಮಾಡಿದನು. ತಾಂತ್ರಿಕನು ಮಂತ್ರ ಓದ್ತಾ ಇದ್ದ ಹಾಗೆ ನಾಗಮಣಿ ನಿಧಾನವಾಗಿ ತಣ್ಣಗಾಗ್ತಾ ಹೋಗ್ತು. ಅಷ್ಟೇ ಅಲ್ಲ, ಅದರ ಸುತ್ತಲಿನ ಗಾಳಿಯು ಚಳಿಯಾಗ್ತಾ ಹೋಗ್ತು. ಹಠಾತ್ ಪ್ರಕ್ರಿಯೆ ಮುಗಿತು. ನಾಗಮಣಿ ಸ್ವತಃ ಗಾಳಿಯಲ್ಲಿ ತೇಲೋಕೆ ಶುರು ಮಾಡಿತು. ಅದರಿಂದ ಒಂದು ತೀವ್ರ ಕಣ್ಣು ಚುಚ್ಚು ಬೆಳಕು ಹೊರಬಂತು. ಆ ಬೆಳಕಿನೊಳಗೆ ತಾಂತ್ರಿಕನಿಗೆ ಒಂದು ಭಯಾನಕ ಸತ್ಯ ಗೊತ್ತಾಯಿತು. ಯಾರು ತಿಳ್ಕೊಳ್ಳೋಕೆ ಧೈರ್ಯ ಮಾಡದಂತಹ ರಹಸ್ಯ. ಅವನಿಗೆ ಗೊತ್ತಾಯಿತು, ಎರೇಸರ್ ಎಂದಿಗೂ ಮುಗಿಯೋದಿಲ್ಲ, ಅದು ಕೇವಲ ಕಳೆದು ಹೋಗುತ್ತೆ. ಹೌದು, ನೀ ಇಷ್ಟು ಬೆಳಗದಿಲ್ಲ ಹೆಂಗ? ಬಾಸುಮತಿ ರೈಸ್ ಅಂತೀನಿ, ಅದಕ್ಕ ಬೆಳ್ಳಗದಿ. ನೀನು ನಮ್ಮ ಮನ್ಯಾಗ ಬರೀ ರಾಗಿ ಮುದ್ದಿನ ತಿಂತ, ಅದಕ್ಕ ನೀ ಕರಗದಿ. ಅಂದಂಗ ನೀ ಯಾವ ಸಾಬೂನ್ ಹಚ್ತಿ? ನಾ ತಲೆಗ ಡವ್ ಶಾಂಪು, ಮಗಕ್ಕ ಲಗ್ ಸೋಪು, ಮೈಗ ಸಂತೋಷ್ ಸೋಪು. ನೀನ? ನಾ ಲೈವ್ ಬಾಯ್ ಸೋಪ್ ಒಂದ ಹಚ್ತೀನಿ. ಛೀ, ಹೋಗ್ಲಿ. ದಿನಾರು ಜಳಕ ಮಾಡ್ತೇನಿ? ದಿನ ಯಾರು ಜಳಕ ಮಾಡ್ತಾರ? ಹುಣ್ಣಿಗೆ ಅಮಾಸಿಗೆ ಮಾಡ್ತೀವಿ. ಛೀ, ಹೊಲಿಸದೆ ನೀನ. ದಿನ ಜಳಕ ಮಾಡ್ಬೇಕ. ದಿನ ನಮ್ ತೊಳ್ಕೊಳಕ್ ನಮಗ ಪುರ್ಸೋತ್ಗಿರಂಗಿಲ್ಲ, ಚಾರ್ಸ ಇಲ್ಲ, ಆಗುದೇ ಇಲ್ಲ. ಅವ್ನ ಆ ಕಡೆ ಕರ್ಕೊಂಡು ಹೋಗಿ ಕುತ್ಸೋ. ಬಿಸಿ ನೀರು ಉಪ್ಪು ಹಾಕ್ಬಿಟ್ಟು ಕುತ್ಸು. ನೆಕ್ಸ್ಟ್. ನಮಸ್ಕಾರ ಅಣ್ಣ. ಹೆಸರು ಸಂಜಯ್. ನರ್ಕಕ್ಕೆ ಯಾಕೆ ಕಳ್ಸಿದ್ರು? ನಾನೊಬ್ಬಂಗೆ 5,000 ರೂಪಾಯಿ ಶೂಸ್ ನ 2,000 ರೂಪಾಯಿ ಸೇಲ್ ಮಾಡಿದೆ, ಅದಕ್ಕೆ. ಅಷ್ಟಕ್ಕೆ ನರ್ಕಕ್ಕೆ ಕಳ್ಸ್ಬಿಟ್ರ? ಒಂದ್ ನಿಮಿಷ ತಾಳಿ ಚೆಕ್ ಮಾಡ್ತೀನಿ. ಅವನಿಗೆ ಕಾಲಿರ್ಲಿಲ್ಲ. ಸಿಗ್ತಾ ನಿಮ್ಗೆ ಹೊಡಿರಿ, ಚಪ್ಪಾಳೆ ಹೊಡಿರಿ. ಆಮೇಲೆ ಅವನ ಹತ್ರ ಕಾಸು ಇರ್ಲಿಲ್ಲ. ಅದಕ್ ನೀನೇನ್ ಮಾಡ್ದೆ? ನನ್ ಶೂಸ್ ನ ಎಕ್ಸ್ಚೇಂಜ್ ಮಾಡ್ದೆ. ಯಾವ್ದ್ರ ಜೊತೆ ಎಕ್ಸ್ಚೇಂಜ್ ಮಾಡ್ದೆ? ಅವ್ನ್ ವೀಲ್ ಚೇರ್ ಜೊತೆ. ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಪಕ್ವತ್ನ ನೋಡಿದ್ರೆ. ಎಕ್ಸ್ಚೇಂಜ್ ಆದ್ಮೇಲೆ ಅವನು, ಅಣ್ಣ ನನ್ ವೀಲ್ ಚೇರು ನೀವ್ ತಗೊಂಡ್ಬಿಟ್ರಿ, ಇವಾಗ ನನ್ ಮನೆಗೆ ಹೆಂಗ್ ಹೋಗ್ಲಿ ಅಂದ. ಅದಕ್ ನೀನೇನಂದೆ? ಶೂಸ್ ಹಾಕೊಂಡ್ ಹೋಗು ಅಂದೆ. ಏನ್ ಶಿಷ್ಯ, ಎಕ್ಸಾಮ್ ಇತ್ತಂತೆ, ಏನಾಯ್ತು? ಅಯ್ಯೋ ಏನ್ ಕೇಳ್ತ್ಯಾ, 30 ನಿಮಿಷ ಓದಿ ಹೋಗ್ 3 ಅವರ್ ಎಕ್ಸಾಮ್ ಬರ್ಬಿಟ್ಟು ಬಂದಿದೀನಿ. ವಾ, ರಿಸಲ್ಟ್ 3 ದಿವಸ ಬಿಟ್ಕೊಂಡ್ ರಿಸಲ್ಟ್ ಬಂತು. 3 ಮಾರ್ಕ್ಸ್ ಬಂದೈತೆ. ಆಮೇಲೆ ನಮ್ಮಪ್ಪ ಮಾರ್ಕ್ಸ್ ಗಳನ್ನ 3 ನಿಮಿಷ ನೋಡಿ 3 ಅವರ್ ನಂಗೆ ಬೆಲ್ಟಲ್ಲಿ ಹೊಡೆದ್ರು. ನಿಂಗ್ ಲೈಫಲ್ಲಿ 3 ಅನ್ನೋದು ತುಂಬಾ ಆಗ್ಬರುತ್ತೆ ಅನ್ಸುತ್ತೆ. ಸಾಮಾನು ನಂಗ್ ಲೈಫಲ್ಲಿ ಏನೇನ್ ಕೆಟ್ಟದೈತೋ ಎಲ್ಲ ಹೋಗ್ಲಿ ಅಂತ 3 ನಿಂಬೆಹಣ್ಣು ತಗೊಂಡು ನಂಗ್ ಮೂಸಲಿ ದೃಷ್ಟಿ ತಕೊಂಡು ರೋಡ್ ಎಷ್ಟೇ ಅಪ್ಪ. ಯಾರೋ ಒಬ್ಬ ಬೈವರ್ಸಿ ಅವ್ನ ಬೈಕ್ ನ ನಿಂಬೆ ಮೇಲೆ ಹತ್ತಿಸ್ಬಿಟ್ಟು ಸ್ಕಿಡ್ ಆಗಿ ಅವ್ನ ಬೈಕ್ ನ ತಗೊಂಡೋಗಿ ಸೀದಾ ಕಂಬಕ್ಕಿಟ್ಟ. ಬಿಡು,
ಬಿಡು ಹೋಗಿ ನಿನ್ ಕೆಟ್ಟದೆಲ್ಲ ಆಕ್ಸಿಡೆಂಟ್ ಅಲ್ಲಿ ಹೋಯ್ತು ಅನ್ಕೋ. ನಾನು ಹಂಗೆ ಅನ್ಕೊಂಡ್ ಆರಾಮಾಗಿದ್ದೆ ಅಪ್ಪ. ಆದ್ರೆ ಗೋಳಿ ಮಗ ಮೂಲದಲ್ಲಿರೋ ಅಂಗಡಿಗೆ ಹೋಗ್ಬಿಟ್ಟು ಯಾರ್ ನಿಂಬೆಣ್ಣೆ ಇಸಿದ್ರು ಅಂತ ಕ್ಯಾಮ್ರಾದಲ್ಲಿ ಚೆಕ್ ಮಾಡ್ಕೊಂಡು ನಮ್ ಮನೆಗೆ ಬಂದ್ 3,000 ರೂಪಾಯಿ ಇಸ್ಕೊಳ್ಳೋದ. ನಮ್ಮ ಅಪ್ಪ ಅದೇ ಬೆಟ್ಟ ಇನ್ನೂ 3 ಅವರ್ ನೋಡಿದ್ರು.